ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸೇಡಂ ಪಟ್ಟಣದಲ್ಲಿರುವ ಶ್ರೀ ಹಿಂಗುಲಾಂಬಿಕಾ ದೇವಸ್ಥಾನದಲ್ಲಿ ಭಾರತೀಯ ಕಿಸಾನ್ ಸಂಘ ಸೇಡಂ ಹಾಗೂ ಶ್ರೀ ನವನೀತ ಗೋಶಾಲೆ ತೇರನಹಳ್ಳಿ ಸೇಡಂ ಅವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಹಾಗೂ ಪ್ರಗತಿಪರ ರೈತರಿಗೆ ಸತ್ಕಾರ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮಕ್ಕೆ ತಾಲೂಕು ಕೃಷಿಕರ ಸಮಾಜದ ಅಧ್ಯಕ್ಷರಾದ ಬಸವರಾಜ್ ರೇವಗೊಂಡ ಉದ್ಘಾಟನೆಯನ್ನು ನಡೆಸಿಕೊಟ್ಟರು. ಈ ವೇಳೆಯಲ್ಲಿ ಅತಿಥಿಗಳಾಗಿ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಈಶ್ವರ್ ಸಿಂಗ್ ಪವಾರ, ಮೋಹನ್ ಕಟ್ಟಿಮನಿ, ಡಾಕ್ಟರ್ ಓಂ ಪ್ರಕಾಶ್ ಹೆಬ್ಬಾಳ, ಶಾಂತಕುಮಾರ್ ಚನ್ನಕ್ಕಿ ತೇರನಹಳ್ಳಿ, ಮಲ್ಲಿಕಾರ್ಜುನ ಅಶೋಕ್ ಉಡಗಿ, ಸಂಗಮೇಶ ಇಂಜಳ್ಳಿ, ಮಲ್ಲಿಕಾರ್ಜುನ ಮೆಕ್ಯಾನಿಕ, ಶರಣಬಸಪ್ಪ ತಳ್ಳಳ್ಳಿ, ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಗುಂಡಪ್ಪ ಪೂಜಾರಿ, ನ್ಯೂಸ್ 26 ಕನ್ನಡ, ಸೇಡಂ. ಊರಿಗೆ ಒಂದು ಆಕಳು ಸಿಗಲ್ಲ. ಈಗ ಎಲ್ಲಿಗಾದ್ರೆ ಸೇಡಂ ಒಳಗೆ ಗೃಹ ಪ್ರವೇಶ ಇರ್ಬೇಕಾದ್ರೆ ನಮ್ಮ ಗೋಶಾಲೆಯಿಂದ ಹೋಗ್ತಾರ. ಅಂದ್ರೆ ಅಷ್ಟು ಬರ್ತಕ್ಕಂಥ ದಿನಗಳದಾಗ ನಾವು ಮನೆ ಒಳಗೆ ಭಾವಚಿತ್ರದಾಗಲಿ ನಮ್ಮ ಮೊಬೈಲ್ದಾಗ ಫ್ರೇಮ್ ಒಳಗೆ ಮಾತ್ರ ಆಕಳು ನೋಡ್ತೀವಿ, ಎತ್ತುಗಳು ನೋಡ್ತೀವಿ. ಈಗ ತರಳಿ ಒಳಗೆ ಒಂದು ಸುಮಾರು ಒಂದು 50-60 ಜೋಡು ಎತ್ತುಗಳಿದ್ದವು. ಇವಾಗ ನನಗನ್ಸೋ ಮಟ್ಟಿಗೆ ಒಂದು 10-12 ಜೋಡು ಎತ್ತುಗಳು ಉಳಿದಾವ. ಈ ಜೋಡೆತ್ತಿನ ಕೃಷಿ ಹೆಚ್ಚಾದಾಗ ಮಾತ್ರ ಭೂತಾಯಿ ಕೂಡ ಫಲವತ್ತತೆಯನ್ನು ಹೊಂತಾಳ. ಆದರೆ ಕೆಲವೊಂದು 50-60 ಎಕರೆ ರೈತರು ಏನು ಮಾಡ್ತಾರೆ, ಎತ್ತುಗಳಿಂದ ಆಗಲ್ಲ ಅಂತಿಕೊಂಡು ಟ್ರ್ಯಾಕ್ಟರ್ ಉಳುಮೆ ಮಾಡ್ತಾರೆ. ಟ್ರ್ಯಾಕ್ಟರ್ ಉಳುಮೆ ಕೂಡ ಈ ಒಂದು ದಿನಗಳಲ್ಲಿ ಅನಿವಾರ್ಯ. ಯಾಕಂದ್ರೆ ಈ ಸಾರಿ ನಮ್ಮಲ್ಲಿ ವಿಪರೀತ ಮಳೆಯಾಗಿತ್ತು. ಅಂದರೆ 2-3 ದಿನದೊಳಗೆ ಬಿತ್ತನೆ ಮಾಡಬೇಕಾಗಿತ್ತು. ಎತ್ತುಗಳಿಂದ ಬಿತ್ತನೆ ಮಾಡೋಕ್ಕೆ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಟ್ರ್ಯಾಕ್ಟರ್ಗಳ ಉಳುಮೆ ಅನಿವಾರ್ಯವಾಗಿದೆ. ಅದಕ್ಕಾಗಿ ನಾವು ಆಧುನಿಕ ಕೃಷಿ ಪದ್ಧತಿಯ ಜೊತೆಗೆ ನಮ್ಮ ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಕೂಡ ನಾವು ಅಳವಡಿಸ್ಕೊಂಡು ಹೋದಾಗ ಮಾತ್ರ ಕೃಷಿಯಲ್ಲಿ ಯಶಸ್ವಿ ಕಾಣೋಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡ್ರಿ, ನೀವು ಬರ್ತಕ್ಕಂಥ ದಿನಗಳಾಗ ಹಿಂಗಾಗ್ಯದ. ಈಗ ನಮ್ಮಲ್ಲಿ ಗೋಶಾಲೆದಾಗ ಮೊನ್ನೆ ಒಬ್ಬರು ಗೋದಾವರಿಯಿಂದ ಬಂದಿದ್ರು. ಅಂದ್ರೆ ಕುಳ್ಳು ಹುಡ್ಕೊಂಡು ಇಲ್ಲಿಗೆ ಬಂದಾರ ಅವರು. ಅಂದ್ರೆ ಅಲ್ಲಿ ಜರ್ಸಿ ಮತ್ತು HF ಜಾಸ್ತಿ ಮಿಕ್ಸ್ ಆಗಿಬಿಟ್ಟವು. ಈಗ ಅವರು ಆರ್ಡರ್ ಕೊಟ್ಟರು, ತಿಂಗಳಿಗೆ 2,000 ಕುಳ್ಳು ಕೊಡ್ಬೇಕು ಅವ್ರಿಗೆ. ನಾನು 10 ರೂಪಾಯಿಗೆ ಒಂದು, 15 ರೂಪಾಯಿಗೆ ಒಂದು ಕುಳ್ಳು. ಅಂದ್ರೆ ಬರ್ತಕ್ಕಂಥ ದಿನಗಳದಾಗ ಹಿಂಗಾಗ್ತದ, ನಿಮ್ಗೆ ಆಕಳ ಹೆಂಡಿಗೆ ಇಷ್ಟು ಕಿಮ್ಮತ್ ಆಗ್ತದೆ. ಮತ್ತು ಆಕಳ ಗೋಮೂತ್ರಕ್ಕೆ ಈಗ ನನ್ನ ಹತ್ರ ಗೋಮೂತ್ರ ಕ್ಯಾನ್ ಕೊಟ್ಟು ಒಯ್ತಾರ, 30 ರೂಪಾಯಿ ಲೀಟರ್ ಕೊಡ್ತೀನಿ ಅವ್ರಿಗೆ ನಾನು. ಅದು ಗೋಶಾಲೆ ತರನಹಳ್ಳಿ ಮುಖ್ಯ ರಸ್ತೆಯಲ್ಲಿದೆ. ನವನೀತ ಗೋಶಾಲೆ ಅದು ಇರೋದು ತರನಹಳ್ಳಿ ಗ್ರಾಮದಲ್ಲೇ. ಅದು ಯಾರಾದ್ರೂ ಕ್ಯಾನ್ ಕೊಟ್ಟು ಒಯ್ತಾರ. ಮಂಗಲಿಗಿನಿಂದ ಸುಮಾರು ಕಬ್ಬು ಬೆಳೆಗಾರರು ಬರ್ತಾರೆ. 30 ರೂಪಾಯಿ ಲೀಟರ್ ಪ್ರತಿ ಲೀಟರ್ ಹಾಲು ಗೋಮೂತ್ರ ಕೊಡ್ತೀನಿ ಅವ್ರಿಗೆ ನಾನು. ಇದೇ ಸೇಡಂ ಒಳಗೆ ಹುಡುಗಿನಿಂದ ಒಂದು 1-2 ರೈತರು 100 ರೂಪಾಯಿ ಲೀಟರ್ ಹಾಲು ಹಾಕ್ಲತ್ತಾರ. ಶುದ್ಧ ಗೀರ್ ಆಕಳಾಗಲಿ ಮತ್ತು ಶುದ್ಧ ಜವಾರಿ ಆಕಳಾಗಲಿ. ನೀವು ಯಾರೇ ರೈತರ ಹಾಲು ಮನೆ ಒಳಗೆ ಜವಾರಿ ಹಾಲು ಕಟ್ಟಿದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಕಿಸಾನ್ ಸಂಘ ಹಾಗೂ ನವನೀತ ಗೋಶಾಲೆಯ ಸಂಯುಕ್ತ ಆಶ್ರಯದಲ್ಲಿ A2 ಮಿಲ್ಕ್ ಅಂತೇಳಿ ಒಂದು ಅಭಿಯಾನ ಚಾಲೂ ಮಾಡ್ತಾ ಇದ್ದೀವಿ. ನೀವೆಲ್ಲ ರೈತರು ಪ್ರತಿ ಮನೆಗೆ ಆಕಳು ಕಟ್ಟಿದಾಗ ನಿಮ್ಮ ಹತ್ರ ಮನೆ ಬಾಗಿಲಿಗೆ ಬಂದು ನಾವು ಸುಮಾರು 80 ರೂಪಾಯಿ ಲೀಟರ್ ಕೊಟ್ಟು ಖರೀದಿ ಮಾಡ್ತಕ್ಕಂಥ ದೊಡ್ಡ ಯೋಜನೆ ನಮ್ಮ ಮುಂದಿದೆ ಅಂತೇಳಿ ಈ ಒಂದು ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.